ಇಂಥದ್ದು ಏನು ಮಾಡೋರು ಯಾರು ಹೇಳಿ? ಅದು ಯಾಕೆ ಈ ಥರ ಇಂಥ ಅಲ್ಲಿದ್ದು ಹಳ್ಳಿ ಸಿಟಿಲಿಂದ ಇಲ್ಲಿ ತಗೊಬಂದಿರಾ? ಇಲ್ಲೇ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಿದ್ದೀರಾ? ಯಾರು ಸಿಗರೇಟ್ ಸೇದಲ್ಲ, ಯಾರು ಬಿಡಿ ಸೇದಲ್ಲ, ಯಾರು ಕುಡಿಯಲ್ಲ, ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ. ಆಮೇಲೆ ಸಿಟಿನವರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿಗೆ. ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರಬೇಕು, ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರಬೇಕು. ಇಲ್ಲ ಇಲ್ಲಿ ಬೆಂಗಳೂರು ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡು ಇಲ್ಲಿ ಕಳ್ಸೋರಲ್ಲ, ಇಲ್ಲಿ ಬರಬೇಕು. ಇನ್ನು ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು, ಡ್ಯೂಟಿ ಮಾಡಬೇಕು. ಅಲ್ಲಿ ಹೇಳೋದು ಇದನ್ನೇ. ಯಾಕೆ ಕಳ್ಸಲ್ಲ? ಯಾಕೆ ಇರ್ತೀರ? ಏನು ಯಾರು ಹುಡ್ದಿಲ್ವಾ? ಯಾರು ಜೀವ ಹುಡ್ದಿಲ್ವಾ? ಒಂದು ಹೆಣ್ಮಗುದು ಮಾನ ಕಾಪಾಡ್ಯಾರಂದ್ರೆ ಯಾಕೆ ಈ ಥರ ಇಷ್ಟರಿಗಿದ್ಯಾ? ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ? ಬಿಡಲೇಬೇಕು, ನೋಡಲೇ ಹೋಗ್ಬೇಕು. ಆಯ್ತಾ? ನಾನು ನೋಡೋಕ್ಕೆ ಬಂದೀನಿ, ದರ್ಶನ್ ನೋಡಿಕೊಂಡು ಹಣ್ಣು ತಗೋ ಬಂದಿದ್ವಿ, ಅಲ್ಲಿ ಇಟ್ಟಿದ್ದೀನಿ. ನಾನು ಗುಲ್ಬರ್ಗದವರು. ನಾನು ಬೆಂಗಳೂರಲ್ಲಿ RR ನಗರದಲ್ಲಿ ಇರೋರು. ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ. ನಾನು ನೋಡ್ಕೊಂಡೇ ಹೋಗ್ಬೇಕು. ಆಯ್ತಾ? ಇವಾಗ ಸಿಕ್ರೆಟ್ಸ್ ಇದ್ದಾರೆ, ಇದ್ದಾರೆ ಅಂತ ಇಲ್ಲಿ ತಗೊಬಂದು ಶಿಫ್ಟ್ ಮಾಡೋರ. ಬೆಂಗಳೂರಲ್ಲೂ ಹೋಗಿದ್ದೀನಿ, ಅಲ್ಲೂ ನೋಡಿದ್ದೀನಿ. ಅವ್ರನ್ನ ಹಣ್ಣು ತಗೊಬಂದೆ, ಹೊರಗಡೆ ಕೊಟ್ಟರು. ಇಲ್ಲಿ ತಗೊಬಂದು ಏನು ಕಾರಣ? ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ, ಕಾಕಿದವ್ರೆ ಅಲ್ಲಿ ಬೆಂಗಳೂರವರು ಹಳ್ಳಿಯಾಗ ಮಾಡಲಿ, ಹಳ್ಳಿದವ್ರು ಹೋಗಿ ಸಿಟಿಯಾಗಿ ಮಾಡ್ಯಾರ ಪೊಲೀಸರು ಎಲ್ಲ ಹೋಗಿ. ಆ ಥರ ಅವ್ರು ಮಾಡ್ತಾರೆ ನೋಡೋಣ. ಯಾಕೆ ಈ ಥರ ಈ ಒಳಗಡೆ ಹೋಗಲ್ದಂಗೆ ಮಾಡಲ್ದಂಗೆ ಮಾತಾಡಲ್ದಂಗೆ ಏನೋ ಬರ್ತಾರೆ, ಅವ್ರಿಗೋಸ್ಕರ ಅಂತ ಬರ್ತವ್ರೆ. ನಾವು ಎದಕ್ಕೆ ಬಂದೀವಿ? ಇಲ್ಲಿ ಜೈಲಿಗೆ ಬಂದೀವಲ್ಲ. ಅಲ್ಲ, ರಕ್ತ ಸಂಬಂಧಿ ಮಾತ್ರ ಬಿಡ್ತಾರೆ ಅಂತ. ಜಾಸ್ತಿ ಜನ ಬರ್ಲಿ, ಇದು ಇಡೀ ದೇಶನೇ ಬರ್ಲಿ, ಅವ್ರಿಗೋಸ್ಕರ ಅಂತ ಕಾಯ್ತಾ ಇದಾರಲ್ಲ. ಬರ್ಲಿ. ಏನು ಮಾತಾಡ್ಬೇಕಲ್ಲವಾ? ಮಾತಾಡ್ತಾರಲ್ಲ ರೀ ಸರ್, ಮಾತಾಡಕ್ ಬರ್ಬಾರ್ದಾ? ಅಲ್ಲ, ರಕ್ತ ಸಂಬಂಧಿ ಮಾತ್ರ ಬಿಡೋದಂತೆ. ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವ್ರು ನಮ್ದು ನಾವು ನೋಡ್ಬೇಕಂತ, ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ, ಮಾತಾಡಿ ಹೋಗ್ಬೇಕಂತ ಬಂದೀವಿ. ಇನ್ನು ಅವ್ರನ್ನೇ ಬಿಡ್ತೀವಿ, ನಮ್ಗೆ ಬಿಡಲ್ಲ ಅಂದ್ರೆ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ. ಇವಾಗ ಅವರು ನಮಗೆ ಬೇಕಂತಾನೆ ನಾವು ಬಂದೀವಿ, ನಮಗೂ ಬಿಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ಆಯ್ತಾ? ಹೋಗಿ ನೋಡಿ ಮಾತಾಡಿ ಬರಬೇಕು. ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಯಾರೂ ಕಳಿಸಿಲ್ಲ ನನ್ನ. ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ. ನಾನು ಅಲ್ಲೂ ಹೋಗಿದ್ದೆ ರಪ್ನಗರದ, ಇವಾಗಲೂ ಬಂದಿದ್ದೀನಿ. ನಿನ್ನ ರಾತ್ರಿ ಬಂದಿದ್ದೀನಿ, ಪತ್ರ ಇದ್ದಿದ್ದೀನಿ, ಇವಾಗ ಬಂದಿದ್ದೀನಿ. ಮಾತಾಡ್ಕೊಂಡು ಮಾತೇನಾಡೋದು ಬೇಡ, ಸುಮ್ಮನೆ ಅಲ್ಲಿದ್ದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ. ಬೆಂಗಳೂರಿನಿಂದ ಇದು ತಗೊಬಂದಾರಂದ್ರೆ ಹಳ್ಳಿಗೆ ಯಾಕೆ ತಗೊಬಂದ್ರು? ಸಿಗರೇಟ್ ಸೇದವ್ರೆ, ಕುಡ್ದವ್ರೆ. ಯಾರು ಸಿಗರೇಟ್ ಸೇದಲ್ಲ? ನೀವು ಸೇದಲ್ದೇ ಇರ್ತೀರಾ? ನಾವು ಕುಡಿತೀವಿ. ಒಂದು ಮಾತು, ಇಲ್ಲಿ ಸಿಟ್ಟಾಗಿ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ, ನಾವು ಸೇರ್ತೀವಿ. ಅಲ್ಲಿ ತಗೊಬಂದು ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಒಯ್ದು ಇನ್ನೊಂದು ಶಿಫ್ಟ್ ಮಾಡಿ. ಯಾಕೆ ಅದು? ನಾವು ಮಾತಾಡಬೇಕು. ಎಷ್ಟು ದಿನ ಅಂತ ಬಿಡಲ್ಲ, ನಾವು ಹೋಗಿ ಮಾತಾಡ್ಬೇಕು. ಇವಾಗ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಆಧಾರ್ ಕಾರ್ಡು. ಅಲ್ಲೇನು ಗೊತ್ತಾ? ಅಲ್ಲಿ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು. ಬೆಂಗಳೂರಲ್ಲಿ ಹೇಳಿದ್ದು. ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊಬಂದಿದ್ದೀನಿ. ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ, ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೆ. ನಾನು ನೋಡಬೇಕು ಅಂತ, ನೋಡಬೇಕು ಅಂತ. ಅವ್ರು ಇಲ್ಲ, ಇವಾಗ ಬಂದಿಲ್ಲ. ಹಣ್ಣದು ಅಂತ ತಗೊಬಂದಿದ್ದೀನಿ, ಕೊಟ್ಬಿಟ್ಟು ಹೋಗ್ತೀನಿ ಅವ್ರ ಒಳಗಡೆಗೆ. ಆಯ್ತಾ? ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ನನ್ನ ಹೆಸರು ಲಕ್ಷ್ಮಿ. ಅಲ್ಲ, ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ? ಬೆಂಗಳೂರು ಸರ್ ಬಿಡು ಅಂದರೆ ಅವರು ಇದೇ ಕತೆ ಹೇಳಿದ್ರೆ ನಿಮ್ಮ ಅವ್ರ ರಿಲೇಷನ್ ಬರಬೇಕು. ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಆಧಾರ್ ಕಾರ್ಡ್ ಜಿರಾಕ್ಸ್ ತಗೊಂಬಮ್ಮ, ಬಿಡ್ತೀನಿ ಒಳಗಡೆ, ದರ್ಶನ್ ಹತ್ರ ಬಿಡ್ತೀನಿ ಅಂದರು. ನಾನಂದೆ ಬರ್ತೀನಿ, ಆಧಾರ್ ಕಾರ್ಡ್ ತಗೊಂಬರ್ತೀನಿ, ಮನೆಯಲ್ಲ ಐತೆ ಅಂತ ಹೇಳಿದ್ದೆ. ನಾನು ಎಲ್ಲರಿಗೂ ಬಿಡ್ತವ್ರೆ, ಒಬ್ಬೊಬ್ರು ನಂದರು. ಆಯಿತು ಸರಿ, ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ, ಅವತ್ತಿನ ಮರುದಿನೇ ಬರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ. ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರಂದ್ರೆ ಅವರು ಅಲ್ಲಿ ಸಿಟಿನವ್ರು ಇಲ್ಲಿಗೆ ಬರಬೇಕು, ಇಲ್ಲಿದವ್ರು ಅಲ್ಲಿಗೆ ಹೋಗ್ಬೇಕು. ಅದನ್ನೇ ರೂಲ್ಸು. ಇವಾಗ ಹೋಗಿ ನೋಡಲೇಬೇಕು. ದರ್ಶನ ಹಣ್ಣೆಲ್ಲ ತಗೊಬಂದಿದ್ದೀನಿ, ಹೋಗಿ ಇಡಬೇಕು. ಅವನ ಜೊತೆಗೆ ಬೇರೆ ಏನು ಮಾತಾಡಿಲ್ಲ. ಸುಮ್ಮನೆ ಅಲ್ಲಿದ್ದೀನಿ, ಇಲ್ಲಿಗೆ ಬಂದಿನಲ್ಲ. ಅಲ್ಲೂ ಬೆಂಗಳೂರಿನಿಂದ ಅಕ್ಬರಪ್ಪನಗರಕ್ಕೂ ಹೋಗಿದ್ದೀನಿ ಒಬ್ಬಕ್ಕೇ. ಆದರೆ ಇವಾಗ ಹೋಗಿ ಮಾತಾಡ್ಕೊಂಡು ಹೋಗ್ತೀನಿ, ಬಿಡಬೇಕು. ಅದು ಹಣ್ಣು ಬೇಕಾದರೆ ಇಷ್ಟ ಇದ್ದರೆ ನಿಮ್ಗೆ ಏನಾರ ಅವ್ರಿಗೆ ದರ್ಶನ ಏನಾರ ಹಾಕ್ತೀವಿ, ಮಾಡ್ತೀವಿ, ಕೊಲ್ತೀವಿ ಅಂದರೆ ಬೇಡ, ನೀವೇ ಬೇಕಾದ್ರೆ ತಿನ್ಕೊಡ್ರಿ. ಇಲ್ಲ ಅಂದರೆ ನಾನು ಹೋಗಿ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ. ಬೇಕಂದ್ರೆ ತಗೊಂಡು ಹೋಯ್ತು ಕೊಡು ಅಂದರೆ ಹಣ್ಣು ತಗೊಬಂದಿನಿ, ಕೊಟ್ಬಿಟ್ಟು ಹೋಗ್ತೀನಿ. ಹಣ್ಣು ಅಲ್ಲಿಟ್ಟಿದ್ದೀನಿ, ತಗೊಬರ್ತೀನಿ. ಆಮೇಲೆ ಮತ್ತೆ ಚಿಕನ್ ಊಟ ಮಾಡ್ತೀರಂದ್ರೆ ನಾ ಟಿಫಿನ್ ತಗೊಬರ್ತೀನಿ 11 ಗಂಟೆ ತನಕ ತಗೊಳ್ರಿ. ಇದ್ರಾಗ ಮೋಸಂಬಿ ಐತಿ ನೋಡಿ.
ಚಿಕನ್ ಅದು ಏನಾರು ಊಟಕ್ಕೆ ಇದು ಇತ್ತು ಅವಕಾಶ ಐತೆ ಅಂದ್ರೆ ತಗೊಬರ್ತೀನಿ ಯಾರು ಅಲ್ಲಾದ್ರೂ ಇಷ್ಟನೇ ಇಲ್ಲಾದ್ರೂ ಇಷ್ಟನೇ ಅವ್ನಿಗೆ ಮದುವೆ ಮಾಡ್ಕೋಕ್ಕೂ ರೆಡಿನೇ ನಾನು ಅವ್ನ ಹೆಂಡತಿ ಹಾಲಕ್ಕೂ ರೆಡಿ ಆಯ್ತಾ ಅರ್ಥ ಆಯ್ತಾ ಅದ್ರಗೋಸ್ಕರ ನಾನು ಬಂದಿದ್ದು ಅವನು ದರ್ಶನ್ ನನಗೆ ಇಷ್ಟನೇ ಇಷ್ಟದಿಂತಾನೆ ನಾನು ಬಂದಿದ್ದು ಎದಕ್ಕಂದ್ರೆ ಅದಕ್ಕೆ ರೆಡಿನೇ ನಾನು ಅದಕ್ಕೆ ಬಂದಿದ್ದು ಅಲ್ಲೂ ಕಾಯ್ತಾ ಇರೋದು ಇಲ್ಲೂ ಬಂದಿರೋದು ಆಯ್ತಾ ನಾನು ಅದಕ್ಕಿಂತ ಈ ಚಿಕನ್ ಬೇಕು ಅಂದರೆ ನಾನು ಚಿಕನ್ ಮಟನ್ ಹೋಗಿ ತಗೊಬರ್ತೀನಿ ಒಳಗಡೆ ಉಳಕ್ಕೆ ಅವಕಾಶ ಇತ್ತಂದ್ರೆ ನಾನು ತಂದು ಕೊಟ್ಟು ಹೋಗ್ತೀನಿ ಆಯ್ತಾ ಇದಕ್ಕೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊಬರ್ತೀನಿ ಊಟಕ್ಕೆಲ್ಲ ತಗೊಬಂದು ಕೊಟ್ಬಿಟ್ಟು ಫ್ಯಾಮಿಲಿ ಮೆಂಬರ್ ಒಂದೇ ಅಲ್ವಾ ಇರೋದು ಇವಾಗ ಇರಲಿಲ್ಲ ಹಿಂದಿರಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನನ್ನೇ ಇಷ್ಟ ಅವ್ರನ್ನ ನನಗೆ ಅವ್ರು ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ ದರ್ಶನ್ನೇ ನನಗಿಷ್ಟ ದರ್ಶನ್ ಆಯ್ತಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡಲೇ ಬರಲೇಬೇಕು ನೀವು ರಕ್ತ ಸಂಬಂಧಿ ಆಗ್ಬಿಡ್ತೀರಾ ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು ಅದಕ್ಕೋಸ್ಕರನೇ ಭರತ್ ನಗರಕ್ಕೆ ಹೋಗಿ ಬಂದೆ ಇಲ್ಲಿ ಬಂದೆ ನಗದೇನಿಲ್ಲ ಚಿಕನ್ ಒಂದು ಊಟ ಮಾಡೋಕ್ಕಂತ ರೆಡಿ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊಬರ್ತೀನಿ ಎಷ್ಟೇ ಟೈಮ್ ಆಗಲಿ ಎಷ್ಟೇ ಇದು ಅಲ್ಲಿ ಎಲ್ಲೋ ಐತೋ ಹೋಗಿ ತಗೊಬಂದು ಒಳಗಡೆ ಕೊಟ್ಬಿಟ್ಟು ಹೋಗ್ತೀನಿ ಆಯ್ತಾ ನನಗಿಷ್ಟ ರೀ ಏನು ಗೊತ್ತಾ ನಮ್ಮಪ್ಪ ಒಂದು ಹಿಂಗ್ ಕಾಲದಲ್ಲಿ ನಮ್ಮಪ್ಪ ಇಲ್ಲ ಇವಾಗ ಒಂದು ಏನೋ ಒಂದು ಹೇಳಿದ್ರು ನನಗೆ ಹುಲಿ ಉಗುರ ಕೈಯಲ್ಲಿ ಇಟ್ಕೊಂಡಿದ್ರು ಬೆರಳಲ್ಲಿ ಆದರೂ ಸಿನಿಮಾ ಮಾಡಿದ್ರು ಆ ಹುಡುಗನ ಇದೇರಲ್ಲಿ ಹಾಕವ್ರ ಅಂತ ಒಂದು 10-15 ವರ್ಷ ಇದ್ದಾಗ ನನಗೆ ಹೇಳಿದ್ರು ನಮ್ಮಪ್ಪ ಹೇಳಿದ್ರು ನಮ್ಮಪ್ಪ ಇಲ್ಲ ಇವಾಗ ಹೋಗಿ ಒಂದು 10 ವರ್ಷ ಆಯಿತು ಅದನ್ನೇ ನೋಡಬೇಕು ಅಂತ ಅಲ್ಲಿ ಹಿಡಿದು ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ ಪರಪ್ನಗರ ಬಂದಿದ್ದೀನಿ ಇವಾಗೂ ಅವ್ರು ನನಗೆ ತುಂಬ ಇಷ್ಟ ನನ್ನ ಪ್ರಾಣನೇ ಅವರು ಅದನ್ನೇ ನೋಡಿಬಿಟ್ಟು ಹೋಗಲೇಬೇಕು ಅಲ್ಲಿ ತನಕ ನಾವು ಹೋಗೋದೇ ಇಲ್ಲ ಆಯ್ತಾ ನೋಡ್ಕೊಂಡು ಹೋಗ್ತೀವಿ ನಾವು ಬೀಳೋದೇ ಇಲ್ಲ ಇವತ್ತು 8 ದಿನ ಕಾಯಿದ್ರೆ ಇಲ್ಲೇ ಕಾಯ್ತಾ ಇರ್ತೀನಿ ಆಯ್ತಾ ಇದೀನಿ 11 ಗಂಟೆಗೆ ಬರ್ತೀನಿ ಅಭಿಮಾನ ಇದ್ರೆ ಬರ್ಬೇಕು ಸರ್ ಏನೋ ಸ್ವಲ್ಪ ಮಾತಾಡ್ಬೇಕು ಅದು ಬಿಟ್ಟರೆ ದರ್ಶನ್ ಅವರೇ ಮಾಡ್ಕೊಂತೀನಿ ಅಂತ ಬರತ್ ಹಿಂದೆ ಬಾರು